ವಿಷ ಕುಡ್ದಿದ್ದು ನಾನು, ಶಿಕ್ಷೆ ಅನುಭವಿಸ್ತಿರೋದು ನೀನಲ್ಲ ಅಕ್ಕ. ನಿನಗಿಷ್ಟ ಇಲ್ದೇ ಇರೋ ಮದುವೆ ಮಾಡ್ಕೊಳಕ್ ಮಾಡಿಬಿಟ್ಟೆ. ಉಳಿಬಾರ್ದಿತ್ತು ಕಣೆ ನಾನು. ಅವತ್ತೇ ಇನ್ನಷ್ಟು ವಿಷ ತಗೊಂಡು ಸಾಯ್ಬೇಕಿತ್ತು. ತಂದ್ಕೊಡ್ಲಾ? ಬೇಕಿದ್ರೆ ಈಗಲೂ ಪ್ರಯತ್ನ ಮಾಡು. ಮನೆಯವ್ರಿಗೆ ಯಾರಿಗೂ ಏನು ಹೇಳಲ್ಲ, ಆಸ್ಪತ್ರೆಗೂ ಸೇರ್ಸಲ್ಲ, ನೀನು ಹೆಣ ನೋಡಕ್ಕೂ ಬರಲ್ಲ. ಅನಾಥ ಶವದಂತೆ ಯಾರೋ ಬಂದು ಸಂಸ್ಕಾರ ಮಾಡ್ತಾರೆ. ಆಗ್ಬಹುದಾ? ಅಕ್ಕ ಮತ್ತಿನ್ನೇನು? ಏನ್ ನಿನ್ ಗೋಳಿಗ? ಮನೆ ಮಗನಾಗ ಮುಂದೆ ನಿಂತು ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನಿನಗೆ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕಾಗಿದ್ದು ನನ್ನ ಜವಾಬ್ದಾರಿ, ಕರ್ತವ್ಯ ಅಲ್ವೇನೆ. ಆದರೆ ನಾನು ಮಾಡ್ತಿರೋದೇನೋ, ನನ್ನ ಟ್ರಾವೆಲ್ಸ್ ಗಟ್ಟಿಯಾಗಬೇಕು, ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ನಿನಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಳಾಗ ಮಾಡಿಬಿಟ್ನಲ್ಲೇ. ನಾನು ಮಾಡಿರೋ ತಪ್ಪಿಗೆ ಆ ದೇವ್ರು ಕೂಡ ನನ್ನ ಕ್ಷಮಿಸಲ್ಲ ಕಣೆ. ಎಲ್ಲ ಜವಾಬ್ದಾರಿಗಳನ್ನ ಗಂಡಸೇ ನಿಗಿಸ್ಬೇಕು ಅಂತ ಯಾವ ಕಾನೂನು ಇದೆ? ನಿಂಗೆ ನೆನಪಿದ್ಯಾ, ನೀನು ಚಿಕ್ಕವನಾಗಿದ್ದಾಗ ಸದಾ ನಾನು ಲಂಗ ಹಿಡ್ಕೊಂಡು ಓಡಾಡ್ತಿದ್ದೆ. ಎಲ್ಲದಕ್ಕೂ ನಾನೇ ಬೇಕು. ಒಂದು ಸಣ್ಣ ಹೆದರಿಕೆ ಆದರೂ ನನ್ನ ಹಿಂದೆ ಬಂದು ಬಚ್ಚಿಟ್ಕೋತಿದ್ದೆ. ಅದಕ್ಕೆ ಅಮ್ಮ ನಿನ್ನ ಸದಾ ನನ್ನ ಜೊತೆ ಬಿಟ್ಟಿರ್ತಿದ್ಲು. ಹೇಳೋಳು, ನಿನ್ನ ತಮ್ಮನ ಜವಾಬ್ದಾರಿ ನಿಂದೇ ಕಣೆ ಅಂತ. ಈಗಲೂ ಅಷ್ಟೆ, ನಿನ್ನ ಕಾಲ ಮೇಲೆ ನೀನು ನಿಲ್ಲೋವರೆಗೂ ನಂದೇ ಜವಾಬ್ದಾರಿ. ಪಶ್ಚಾತ್ತಾಪ ಪಡಬೇಡ ವಿದ್ಯಾ. ನನ್ನ ಬದುಕಿನ ನಿರ್ಧಾರ ಏನು ತಗೋಬೇಕು ಅಂತ ನನಗೆ ಗೊತ್ತಿದೆ. ಇಲ್ಲ ಕಣೆ ಅಕ್ಕ, ನೀನು ಹುಲಿ ಮನೆ ಹುಕ್ಕುತ್ತಾ ಇದೆಯಾ ಅಂತ ಅನಿಸ್ತಾ ಇದೆ ನನಗೆ. ಸಚ್ಚಿ ಅಣ್ಣ, ಶಾಸ್ತ್ರಿಗಳು ಎಲ್ಲರೂ ಕೆಟ್ಟವರು ಅಂತ ಅನ್ಸಕ್ಕೆ ಶುರುವಾಗಿದೆ ಕಣೆ. ಅಂತ ಕಡೆ ನೀನು ಹೇಗೆ ಇರೋಕ್ಕೆ ಸಾಧ್ಯ? ಇರಬಹುದು, ಅವ್ರು ಕೆಟ್ಟವರೇ ಆಗಿರಬಹುದು, ಆದರೆ ರಾಕ್ಷಸರಲ್ವಲ್ಲ. ಆ ಮಾಟುಗಾತಿ ನಿಮ್ಮ ಅಮ್ಮನವ್ರಿಗಿಂತ ಇವರೇ ವಾಸಿ. ಕೆಟ್ಟವ್ರನ್ನೂ ಒಳ್ಳೆ ದಾರಿಗೆ ತರ್ತೀನಿ, ಆದರೆ ಅವಳನ್ನ ಮಾತ್ರ ನನ್ನ ಮೇಲೆ ಕೂತು ಸವಾರಿ ಮಾಡಕ್ಕೆ ಬಿಡಲ್ಲ.